ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಾನು ಪೂಜಾ. ನಾವಿವತ್ತು ಪ್ರಚಲಿತ ಘಟನೆಗಳ ಮುಂದುವರೆದ ಭಾಗನ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒಂದು CBIನಿಂದ ಭಾರತ್ ಪೋಲ್ ವೆಬ್ಸೈಟ್ ಆರಂಭ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು CBI ಸಂಸ್ಥೆಯು ನೂತನವಾಗಿ ಆರಂಭಿಸಿರುವ ಭಾರತ್ ಪೋಲ್ ಪೋರ್ಟಲ್ಗೆ ನವದೆಹಲಿಯಲ್ಲಿ 2025 ಜನವರಿ 7ರಂದು ಚಾಲನೆಯನ್ನು ನೀಡಿರ್ತಾರೆ. CBIನ ಅಭಿವೃದ್ಧಿಪಡಿಸಿರುವ ಭಾರತ್ ಪೋಲ್ ವೆಬ್ಸೈಟ್ ಭಾರತದಾದ್ಯಂತ ಇರುವ ತನಿಖಾ ಪೊಲೀಸ್ ಸಂಸ್ಥೆಗಳಿಗೆ ಅಂತಾರಾಷ್ಟ್ರೀಯ ಪೊಲೀಸ್ ಸಹಾಯಕ್ಕಾಗಿ ನೈಜ ಸಮಯದ ಮಾಹಿತಿ ಹಂಚಿಕೊಳ್ಳಲು ಇದು ಸಹಾಯ ಮಾಡ್ತಾ ಇದೆ. ವಿದೇಶದಲ್ಲಿ ಅಡಗಿರುವ ಹೇಡಿಗಳನ್ನು ಭಾರತಕ್ಕೆ ತರಲು ಇದರಿಂದ ನೈಜ ಸಮಯದಲ್ಲಿ ಅಂದರೆ ಸರಿಯಾದ ಸಮಯದಲ್ಲಿ ಅವಕಾಶ ಸಿಗ್ತಾ ಇದೆ. ಭಾರತ್ ಪೋಲ್ ಇಂಟರ್ಪೋಲ್ 19 ಬಗೆಯ ದತ್ತಾಂಶಗಳಿಗೆ ಪ್ರವೇಶ ಹೊಂದಿರುತ್ತೆ. ಇದು ಅಪರಾಧಗಳನ್ನು ವಿಶ್ಲೇಷಿಸಲು, ಅವುಗಳನ್ನು ತಡೆಗಟ್ಟಲು, ಅಪರಾಧಿಗಳನ್ನು ಬಂಧಿಸೋಕ್ಕೆ ಇದು ಸಹಾಯ ಮಾಡುತ್ತೆ. ಭಾರತದ ಪ್ರತಿಯೊಂದು ಸಂಸ್ಥೆ ಮತ್ತು ಪೊಲೀಸ್ ಪಡೆಗಳು ತನಿಖಾ ತ್ವರಿತಗೊಳಿಸಲು ಸಹಕಾರಿ ಕೂಡ ಆಗ್ತಾ ಇದೆ. ಈ ಭಾರತ್ ಪೋಲ್ನಲ್ಲಿ 5 ಪ್ರಮುಖ ಮಾದರಿಗಳಿವೆ. ಅದರಲ್ಲಿ ನಾವು ಒಂದೊಂದೇ ನೋಡೋಣ. ಫಸ್ಟ್ ಒಂದು ಸಂಪರ್ಕ, ಎರಡನೇದು ಇಂಟರ್ಪೋಲ್ನ ಸೂಚನೆಗಳು, ಉಲ್ಲೇಖಗಳು, ಪ್ರಸಾರ, ಸಂಪನ್ಮೂಲಗಳು. ಹಾಗಾದರೆ ಈ ಭಾರತ್ ಪೋಲ್ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ನೋಡೋಣ. ಭಾರತದ ಯಾವುದೇ ರಾಜ್ಯದಲ್ಲಿರುವ ತನಿಖಾ ಏಜೆನ್ಸಿಗಳು ನೈಜ ಸಮಯದಲ್ಲಿ ಆರೋಪಿಗಳ ಅಥವಾ ಅಪರಾಧಿಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ಇದು ಸಹಾಯ ಮಾಡ್ತಾ ಇದೆ. ಯಾವ ಥರ ನೋಡೋಣ. ಉದಾಹರಣೆ ನಾವು ನೋಡೋದಾದರೆ, ಬೆಂಗಳೂರು ಪೊಲೀಸ್ಗೆ ಬೇಕಾದ ಒಬ್ಬ ಆರೋಪಿ ಫ್ರಾನ್ಸ್ನಲ್ಲಿದ್ದರೆ ಬೆಂಗಳೂರು ಪೊಲೀಸರು ಆತ ನಮಗೆ ಬೇಕಾಗಿದ್ದಾನೆ ಎಂಬ ಮಾಹಿತಿಯನ್ನು ಭಾರತ್ ಪೋರ್ಟಲ್ಗೆ ಹಾಕ್ತಾರೆ. ಅದೇ ಕೂಡಲೇ ಈ ಪೋರ್ಟಲ್ ನಿರ್ವಹಿಸುವ CBI ಆತ ಭಾರತಕ್ಕೆ ಬೇಕಾಗಿದ್ದಾನೆ ಎಂಬ ಮಾಹಿತಿಯನ್ನು ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಯಾದ ಇಂಟರ್ಪೋಲ್ಗೆ ರವಾನೆ ಮಾಡ್ತಾರೆ. ಮತ್ತೆ ಆತನ ಬಂಧನಕ್ಕೆ ಸಹಕಾರವನ್ನು ಕೋರ್ತಾರೆ. ಬಳಿಕ ಇಂಟರ್ಪೋಲು ಆ ಕ್ರಿಮಿನಲ್ ಬಂಧನಕ್ಕೆ ರೆಡ್ ಕಾರ್ನರ್ ನೋಟಿಸ್ನ ಹೊರಡಿಸ್ತಾರೆ. ಈವರೆಗೂ ಬೇಕಾಗಿರುವ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಆಯಾ ರಾಜ್ಯಗಳ ಪೊಲೀಸರು ಪತ್ರಗಳ ಮುಖಾಂತರ CBIಗೆ ತಿಳಿಸ್ತಾರೆ. ಇದು ಒಂದು ವಿಳಂಬ ಪ್ರಕ್ರಿಯೆ ಕೂಡ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು, ರಾಜ್ಯ ಲೋಕಸಭೆ ಆಯೋಗಗಳ ಅಧ್ಯಕ್ಷರ 25ನೇ ರಾಷ್ಟ್ರೀಯ ಸಮಾವೇಶ ಬೆಂಗಳೂರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರ 25ನೇ ರಾಷ್ಟ್ರೀಯ ಸಮ್ಮೇಳನವು ಜರುಗಿರುತ್ತೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಈ ಸಮಾವೇಶವನ್ನು 2025 ಜನವರಿ 11ರಂದು ಉದ್ಘಾಟನೆ ಮಾಡ್ತಾರೆ. ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಇದರಲ್ಲಿರ್ತಾರೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷೆ ಪ್ರೀತಿ ಸುದನ್, ದೇಶದ ವಿವಿಧ ರಾಜ್ಯಗಳ ಲೋಕಸೇವಾ ಆಯೋಗದ ಅಧ್ಯಕ್ಷರು ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಾರೆ. ಈ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವು ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರಲು ಕೃತಕ ಬುದ್ಧಿಮತ್ತೆಯನ್ನು ಬಳಸುವುದಾಗಿ ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಅವರು ಪ್ರಕಟಿಸಿರ್ತಾರೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಭಾರತದ ಆರ್ಥಿಕ ಸಮೀಕ್ಷೆ 2024-25. ನಾವು ಭಾರತದ ಆರ್ಥಿಕ ಸಮೀಕ್ಷೆ ಬಗ್ಗೆ ನಾವು ನೋಡೋದಾದ್ರೆ ನಮ್ಗೆ ಇಡೀ ಒಂದು ಕ್ಲಾಸ್ ಬೇಕಾಗುತ್ತೆ. ಸೊ ಅಷ್ಟು ಡೀಟೇಲ್ಸ್ ಇರುತ್ತೆ. ಸೊ ನಾವು ಇವಾಗ ಅದ್ರಲ್ಲಿ ಏನು ಇಂಪಾರ್ಟೆಂಟ್ ಅಂತ ನಾವು ಮೇಲ್ಮೇಲೆ ನೋಡ್ತಾ ಹೋಗೋಣ. 2025 ಜನವರಿ 31ರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2024-25ನೇ ಸಾಲಿನ ಆರ್ಥಿಕ ಸಮೀಕ್ಷೆಯನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಕೇಂದ್ರ ಹಣಕಾಸು ಸಚಿವಾಲಯವು ಈ ಆರ್ಥಿಕ ಸಮೀಕ್ಷೆಯನ್ನು ಮುಖ್ಯ ಸಲಹೆಗಾರ ವಿ ಅನಂತ ನಾಗೇಶ್ವರ ರಾವ್ ಅವರ ನೇತೃತ್ವದಲ್ಲಿ ಈ ತಂಡವು ಸಿದ್ಧಪಡಿಸಿರುತ್ತೆ. ಆರ್ಥಿಕ ಸಮೀಕ್ಷೆ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ನೋಡೋದಾದ್ರೆ, ಆರ್ಥಿಕ ಸಮೀಕ್ಷೆಯು ದೇಶದ ಆರ್ಥಿಕ ಪರಿಸ್ಥಿತಿ ಕುರಿತು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸುವ ವಾರ್ಷಿಕ ದಾಖಲೆಯಾಗಿರುತ್ತೆ. ಇದು ಹಿಂದಿನ ಹಣಕಾಸು ವರ್ಷದಲ್ಲಿ ಆರ್ಥಿಕ ವಲಯದಲ್ಲಿ ಆಗಿರುವ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಆರ್ಥಿಕ ಸಮೀಕ್ಷೆಯು ಕಳೆದ ವಿತ್ತ ವರ್ಷದ 12 ತಿಂಗಳ ಆರ್ಥಿಕ ಸ್ಥಿತಿಗತಿಯನ್ನು ಕೂಡ ಇದು ಸೂಚಿಸುತ್ತೆ. 1950-51 ಆರ್ಥಿಕ ವರ್ಷದಿಂದ ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರ ಹಣಕಾಸು ಸಚಿವಾಲಯವು ಪ್ರಕಟಿಸ್ತಾ ಬಂದಿರುತ್ತೆ. ಮೊದಲ ಆರ್ಥಿಕ ಸಮೀಕ್ಷೆಯು 1950-51 ಬಜೆಟ್ ದಾಖಲೆಯ ಭಾಗವಾಗಿ ಅಸ್ತಿತ್ವಕ್ಕೆ ಬಂದಿರುತ್ತೆ. 1966 ನಂತರ ಇದನ್ನು ಕೇಂದ್ರ ಬಜೆಟ್ನಿಂದ ಪ್ರತ್ಯೇಕಿಸಲಾಗುತ್ತೆ. ಬಜೆಟ್ ಮಂಡನೆಗೆ ಒಂದು ದಿನ ಮೊದಲು ಸಂಸತ್ನಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಮಂಡನೆ ಮಾಡ್ತಾರೆ. 2024-25ನೇ ಸಾಲಿನ ವಿತ್ತ ವರ್ಷದ ಆರ್ಥಿಕ ಸಮೀಕ್ಷೆಯ ಪ್ರಮುಖ ಅಂಶಗಳು ಯಾವುದು ಅಂತ ನಾವು ನೋಡೋದಾದ್ರೆ, ದೇಶದ GDP ಬೆಳವಣಿಗೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ GDP ಬೆಳವಣಿಗೆಗೆ 6.4% ಇರುತ್ತೆ. 2025-26ನೇ ಹಣಕಾಸು ವರ್ಷದಲ್ಲಿ ಭಾರತದ GDP ಬೆಳವಣಿಗೆಯು 6.3ರಿಂದ 6.8ಕ್ಕೆ ಇರಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದೇಶದ ಆರ್ಥಿಕ ಮೂಲಭೂತ ಅಂಶಗಳು ಸದೃಢವಾಗಿವೆ ಅಂತ ಕೂಡ ಸಮೀಕ್ಷೆ ಹೇಳ್ತಾ ಇದೆ.
ಕೃಷಿ ವಲಯದಲ್ಲಿ ಅಭಿವೃದ್ಧಿ, ಮತ್ತೊಂದು ಕೃಷಿ ವಲಯದಲ್ಲಿ ಅಭಿವೃದ್ಧಿ. ಕೃಷಿ ವಲಯವು 2017ರಿಂದ 23ರ ಅವಧಿಯಲ್ಲಿ ಸರಾಸರಿ 5% ಬೆಳವಣಿಗೆ ದರವನ್ನು ಸಾಧಿಸಿರುತ್ತೆ. 2024-25ರ ಹಣಕಾಸು ವರ್ಷದ 2ನೇ ತ್ರೈಮಾಸಿಕದಲ್ಲಿ ಕೃಷಿ ವಲಯ 3.5% ಬೆಳವಣಿಗೆ ಸಾಧಿಸಿರುತ್ತೆ. 2024ರ ಖಾರಿಫ್ ಆಹಾರ ಧಾನ್ಯ ಉತ್ಪಾದನೆಯ 1647.5 ಲಕ್ಷ ಮೆಟ್ರಿಕ್ ಟನ್ ತಲುಪುವ ನಿರೀಕ್ಷೆ ಕೂಡ ಇರುತ್ತೆ. ಇದು ಹಿಂದಿನ ವರ್ಷಕ್ಕಿಂತ 89.37 ಲಕ್ಷ ಮೆಟ್ರಿಕ್ ಟನ್ ಇದು ಹೆಚ್ಚಾಗಿರುತ್ತೆ. ನೆಕ್ಸ್ಟ್, ಹಣದುಬ್ಬರ ತಗ್ಗುವ ನಿರೀಕ್ಷೆ. 2024-25ನೇ ಸಾಲಿನ ಆರ್ಥಿಕ ವರ್ಷದ 4ನೇ ತ್ರೈಮಾಸಿಕದಲ್ಲಿ ಆಹಾರದ ಹಣದುಬ್ಬರ ತಗ್ಗುವ ಸಾಧ್ಯತೆ ಇರುತ್ತೆ. ತರಕಾರಿ ಬೆಲೆಗಳು ಕಡಿಮೆಯಾಗುವ ನಿರೀಕ್ಷೆ ಇರುತ್ತೆ. ಕೃಷಿ ಉತ್ಪನ್ನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರುಕಟ್ಟೆಗೆ ಬರುತ್ತಿರುವುದೇ ಇದಕ್ಕೆ ಕಾರಣ ಅಂತ ಆರ್ಥಿಕ ಸಮೀಕ್ಷೆ ತಿಳಿಸ್ಕೊಟ್ಟಿರುತ್ತೆ. ಮತ್ತೊಂದು, ಹಣದುಬ್ಬರ ನಿಯಂತ್ರಣ. ಹಣಕಾಸು ವರ್ಷ 2024ರ ಆರಂಭದಲ್ಲಿ ಹಣದುಬ್ಬರ ಪ್ರಮಾಣವು 5.4% ಇರುತ್ತೆ. 2024ರ ಏಪ್ರಿಲ್-ಡಿಸೆಂಬರ್ ಅವಧಿಗೆ 4.9% ಇಳಿಕೆ ಕೂಡ ಆಗಿರುತ್ತೆ. ಕೇಂದ್ರ ಸರ್ಕಾರ ತೆಗೆದುಕೊಂಡ ವಿವಿಧ ಉಪಕ್ರಮಗಳು, ವಿತ್ತೀಯ ನೀತಿಯ ಅನುಷ್ಠಾನದಿಂದ ಇದು ಸಾಧ್ಯವಾಗಿದೆ ಅಂತ ಆರ್ಥಿಕ ಸಮೀಕ್ಷೆ ವರದಿಯಲ್ಲಿ ವಿವರಿಸಿರ್ತಾರೆ. ನಿರುದ್ಯೋಗ ಪ್ರಮಾಣವು ಕೂಡ 2017-18ರಲ್ಲಿ ಅಂದರೆ ಜೂನ್-ಜುಲೈನಲ್ಲಿ 6% ಇರುತ್ತೆ. 2023-24 ಜೂನ್-ಜುಲೈಯಲ್ಲಿ 3.2% ಇಳಿಕೆಯಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಈ ಮೂಲಕ ಭಾರತದ ನಿರುದ್ಯೋಗ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿದೆ ಅಂತ ಇಲ್ಲಿ ವಿವರಣೆಯನ್ನ ನೀಡಿರ್ತಾರೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ನಾಗಾ MK2 ಟ್ಯಾಂಕ್ ಧ್ವಂಸಕ ಕ್ಷಿಪಣಿ ಪರೀಕ್ಷೆ. 3ನೇ ತಲೆಮಾರಿನ ಟ್ಯಾಂಕ್ ಅನ್ನ ದೇಶೀಯ ಅಭಿವೃದ್ಧಿಪಡಿಸಿದ ಭಾರತದ DRDO ಸಂಸ್ಥೆಯು ನಾಗಾ MK2 ಪರೀಕ್ಷಾರ್ಥ ಪ್ರಯೋಗವನ್ನು ಭಾರತೀಯ ಸೇನೆ ಜಂಟಿಯಾಗಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ 2025ರ ಜನವರಿ 13ರಂದು ನಡೆಸಿದೆ. ಇದು 3 ಬಾರಿ ಪ್ರಯೋಗ ನಡೆಸಲಾಗಿರುತ್ತೆ. ಇದೇ ಸಂದರ್ಭದಲ್ಲಿ ನೀಡಲಾದ ಎಲ್ಲ ಗುರಿಗಳನ್ನು ಕ್ಷಿಪಣಿಯು ಹೊಡೆದುರುಳಿಸಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ ನಾವು. DRDO ಸಂಸ್ಥೆಯು ಸಮಗ್ರ ಮಾರ್ಗದರ್ಶಿ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮ ಅಡಿಯಲ್ಲಿ ನಾಗ್ ಎಂಬ ಟ್ಯಾಂಕ್ ಧ್ವಂಸಕ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿರುತ್ತೆ. ನಾಗ್ ಕ್ಷಿಪಣಿಯ ಫೈರ್ ಅಂಡ್ ಫಾರ್ಗೆಟ್ ತಂತ್ರಜ್ಞಾನವನ್ನು ಹೊಂದಿದ್ದು, ಈ ಕ್ಷಿಪಣಿಯು ಸ್ವತಂತ್ರವಾಗಿ ತನ್ನ ಗುರಿಯನ್ನ ಪತ್ತೆ ಹಚ್ಚುತ್ತೆ ಮತ್ತೆ ಧ್ವಂಸಗೊಳಿಸ್ತಾ ಹೋಗುತ್ತೆ. ನಾಗ್ ಕ್ಷಿಪಣಿಯ ನವೀಕೃತ ಆವೃತ್ತಿಯ ನಾಗಾ MK ಆಗಿರುತ್ತೆ. ಈ ಕ್ಷಿಪಣಿಯು 7ರಿಂದ 10 ಕಿಲೋಮೀಟರ್ ಕಾರ್ಯಾಚರಣಾ ವ್ಯಾಪ್ತಿಯನ್ನು ಹೊಂದಿದ್ದು, ಇದು ಸ್ಫೋಟಕ ಪ್ರತಿಕ್ರಿಯಾತ್ಮಕ ಆರ್ಮವನ್ನು ಹೊಂದಿದ್ದು ಅತ್ಯಾಧುನಿಕ ಶಸ್ತ್ರಸಜ್ಜಿತ ವಾಹನಗಳನ್ನು ತಟಸ್ಥಗೊಳಿಸುತ್ತೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. 2025ನೇ ಸಾಲಿನ 97ನೇ ಆಸ್ಕರ್ ಪ್ರಶಸ್ತಿ. ಜಗತ್ತಿನ ಸಿನಿಮಾ ರಂಗದ ಅತ್ಯುನ್ನತ ಪ್ರಶಸ್ತಿಯಾದ 97ನೇ ಆಸ್ಕರ್ ಪ್ರಶಸ್ತಿಯನ್ನ 2025ರ ಮಾರ್ಚ್ 2ರಂದು ಲಾಸ್ ಏಂಜಲೀಸ್ ಹಾಲಿವುಡ್ನ ಡಾಲ್ಬಿ ಥಿಯೇಟರ್ನಲ್ಲಿ ಪ್ರದಾನ ಮಾಡ್ತಾರೆ. ಅಮೆರಿಕ ಮೂಲದ ಚಿತ್ರ ಅನ್ನೋರ ಚಿತ್ರಕ್ಕೆ ಉತ್ತಮ ಚಿತ್ರ ಪ್ರಶಸ್ತಿ ದೊರೆತಿರುತ್ತೆ. ನಿರ್ದೇಶಕ ಸೀನ್ ಬೇಕರ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಕೂಡ ಲಭಿಸಿರುತ್ತೆ. ಅನ್ನೋರ ಚಿತ್ರವು ಅತಿ ಹೆಚ್ಚು ಅಂದರೆ 5 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಪಡೆದಿರುತ್ತೆ. ಈ ಒಂದೇ ಚಿತ್ರ 5 ಪ್ರಶಸ್ತಿಗಳನ್ನ ಪಡೆದಿರುತ್ತೆ. ಅತ್ಯುತ್ತಮ ಚಲನಚಿತ್ರ, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರ ಸಂಕಲನ ಮತ್ತೆ ಅತ್ಯುತ್ತಮ ಮೂಲ ಚಿತ್ರಕಥೆ ಎಂಬ 5 ಪ್ರಶಸ್ತಿಗಳು ಕೂಡ ಇದು ಒಂದೇ ಚಿತ್ರಕ್ಕೆ ಲಭಿಸಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು, ಸೆಬಿಯ 11ನೇ ಮುಖ್ಯಸ್ಥರಾಗಿ ತುಹಿನಾ ಕಾಂತ ಪಾಂಡೆ ನೇಮಕ. ಅನುಭವಿ ಹಣಕಾಸು ಅಧಿಕಾರಿ ತುಹಿನಾ ಕಾಂತ ಪಾಂಡೆ ಅವರನ್ನ ದೇಶದ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆಯಾದ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ 11ನೇ ಮುಖ್ಯಸ್ಥರಾಗಿ ನೇಮಿಸಲಾಗಿರುತ್ತೆ. ಸೆಬಿಯ 10ನೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮಾಧವಿ ಪುರಿಬುಚ್ ಅವರ ಅಧಿಕಾರಾವಧಿಯು 2025ರ ಫೆಬ್ರವರಿ 28ರಂದು ಮುಕ್ತಾಯವಾಗಿರುತ್ತೆ. ಈ ಖಾಲಿ ಇದ್ದ ಜಾಗಕ್ಕೆ ತುಹಿನಾ ಕಾಂತ ಪಾಂಡೆ ಅವರನ್ನ ನೇಮಕ ಮಾಡಿರ್ತಾರೆ. ಸೆಬಿಯ ಮುಖ್ಯಸ್ಥರ ನೇಮಕಾತಿ ಪ್ರಕ್ರಿಯೆ ನಾವು ನೋಡೋದಾದ್ರೆ, ಸೆಬಿಯ ಮುಖ್ಯಸ್ಥರ ನೇಮಕಾತಿಗಾಗಿ ಸಂಬಂಧಿಸಿದ ಹಣಕಾಸು ವಲಯ ನಿಯಂತ್ರಣ ಶೋಧಕ ಸಮಿತಿಯು ಶಿಫಾರಸ್ಸಿನ ಮೇರೆಗೆ 2025ರ ಫೆಬ್ರವರಿ 27ರಂದು ಪ್ರಧಾನಮಂತ್ರಿ ನೇತೃತ್ವದ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯು ಸೆಬಿಯ ಅಧ್ಯಕ್ಷರಾಗಿ ಹಣಕಾಸು ಕಾರ್ಯದರ್ಶಿ ಮತ್ತು ಕಂದಾಯ ಕಾರ್ಯದರ್ಶಿಯಾಗಿ ಪಾಂಡೆ ಅವರನ್ನ ನೇಮಕ ಮಾಡಲು ಅನುಮೋದನೆಯನ್ನ ನೀಡಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು,
ಗೃಹ ಸಚಿವ ಅಮಿತ್ ಶಾ ಅವರ 27ನೇ ಪಶ್ಚಿಮ ವಲಯ ಮಂಡಳಿ ಸಭೆ 2025 ಫೆಬ್ರವರಿ 22ರಂದು ಕೇಂದ್ರ ಗೃಹ ಸಚಿವ ಮತ್ತೆ ಸಹಕಾರಿ ಸಚಿವರಾದ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಪಶ್ಚಿಮ ವಲಯದ ಮಂಡಳಿಯ 27ನೇ ಸಭೆಯ ಮಹಾರಾಷ್ಟ್ರದ ಪುಣೆಯಲ್ಲಿ ಜರುಗಿರುತ್ತೆ. ಈ ಸಭೆಯಲ್ಲಿ ಮಹಾರಾಷ್ಟ್ರದ ಗುಜರಾತ್ ಮತ್ತೆ ಗೋವಾದ ಮುಖ್ಯಮಂತ್ರಿಗಳು, ದಿಯು ದಮನ್ ದಾದ್ರಾ ನಗರ ಹವೇರಿಯಲ್ಲಿ ಆಡಳಿತಗಾರರು ಮತ್ತೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಭಾಗವಹಿಸಿರ್ತಾರೆ. ಈ ಸಭೆಯ ಚರ್ಚಿತ ವಿಷಯಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಈ ಸಭೆಯಲ್ಲಿ ಒಟ್ಟು 18 ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅದರಲ್ಲಿ ಭೂ ವರ್ಗಾವಣೆ, ಗಣಿಗಾರಿಕೆ, ಅತ್ಯಾಚಾರ ಪ್ರಕರಣಗಳ ತನಿಖೆ, ಅತ್ಯಾಚಾರ ಮತ್ತೆ ಪೋಕ್ಸೋ ಪ್ರಕರಣಗಳ ವಿಲೇವಾರಿಗಳ ಟ್ರ್ಯಾಕ್, ವಿಶೇಷ ನ್ಯಾಯಾಲಯಗಳು, ಯೋಜನೆ ತುರ್ತು ಪ್ರಕ್ರಿಯೆಯ ಬೆಂಬಲ ವ್ಯವಸ್ಥೆ, ಪ್ರತಿ ಗ್ರಾಮದಲ್ಲಿ ಬ್ಯಾಂಕ್ ಶಾಖೆಗಳು, ಅಂಚೆ ಬ್ಯಾಂಕಿಂಗ್ ಸೌಲಭ್ಯ, ರೈಲ್ವೆ ಯೋಜನೆಗೆ ಸಂಬಂಧಿಸಿದ ಸಂಸ್ಥೆಗಳು ಮತ್ತು ಆಹಾರ ಭದ್ರತಾ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ವಲಯ ಮಂಡಳಿಯ ಸ್ಥಾಪನೆ ಪ್ರಸ್ತಾಪ ನಾವು ನೋಡೋದಾದ್ರೆ 1956ರಲ್ಲಿ ರಾಜ್ಯ ಪುನರ್ರಚನಾ ಆಯೋಗದ ವರದಿ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಪುನರ್ ವಿಂಗಡಿಸಲು ಪ್ರಸ್ತಾಪ ಮಾಡ್ತಾರೆ. ರಾಜ್ಯಗಳನ್ನ 4 ಅಥವಾ 5 ವಲಯಗಳನ್ನಾಗಿ ವಿಂಗಡಿಸಿ ಸಹಕಾರಿ ಕೆಲಸದ ಅಭ್ಯಾಸವನ್ನು ಬೆಳೆಸಲು ಸಲಹಾ ಮಂಡಳಿ ಹೊಂದಬಹುದು ಎಂದು ಸೂಚಿಸಿದಾಗ ವಲಯ ಮಂಡಳಿಗಳ ರಚನೆಯ ಪರಿಕಲ್ಪನೆಯನ್ನ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಪ್ರಸ್ತಾಪನೆಯನ್ನ ಮಾಡ್ತಾರೆ. ಈ ಸ್ಥಾಪನೆಯ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಭಾಷಾವಾರು ಮಾದರಿಯಲ್ಲಿ ರಾಜ್ಯಗಳ ಪುನರ್ರಚನೆಯ ಪರಿಣಾಮವಾಗಿ ಭಾಷಾವಾರು ವೈಷಮ್ಯ ಮತ್ತು ಕಹಿ ಭಾವನೆಗಳ ರಾಷ್ಟ್ರ ನಿರ್ಮಾಣಕ್ಕೆ ಬೆದರಿಕೆ ಒಡ್ಡುವ ಸಂದರ್ಭದಲ್ಲಿ ಈ ಸಲಹೆಯನ್ನ ನೀಡ್ತಾ ಬರ್ತಾರೆ. ರಾಜ್ಯಗಳ ನಡುವೆ ಸಮಸ್ಯೆಗಳನ್ನು ಬಗೆಹರಿಸಲು ಮತ್ತು ಆಯಾ ವಲಯಗಳ ಸಮತೋಲಿತ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಉತ್ತೇಜಿಸುವ ದೃಷ್ಟಿಯಿಂದ ಅಂತಾರಾಜ್ಯ ಮತ್ತು ಕೇಂದ್ರ ರಾಜ್ಯ ಪರಿಸರವನ್ನು ಸೃಷ್ಟಿಸಲು ಉನ್ನತ ಮಟ್ಟದ ಸಲಹಾ ವೇದಿಕೆಯನ್ನು ಸ್ಥಾಪಿಸಬೇಕಂತ ಸೂಚಿಸಲಾಗುತ್ತೆ. ವಲಯ ಮಂಡಳಿಯ ರಚನೆಯನ್ನು 1956ರ ರಾಜ್ಯ ಪುನರ್ವಿಂಗಡನಾ ಕಾಯ್ದೆಯ 15ರಿಂದ 22ರ ಅಡಿಯಲ್ಲಿ 1957ರಲ್ಲಿ 5 ವಲಯ ಮಂಡಳಿಗಳನ್ನು ಸ್ಥಾಪಿಸಲಾಗುತ್ತೆ. ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಅರುಣಾಚಲ ಪ್ರದೇಶ, ಮಣಿಪುರ, ತ್ರಿಪುರಾ, ಮಿಜೋರಾಂ, ಮೇಘಾಲಯ ಮತ್ತೆ ನಾಗಾಲ್ಯಾಂಡ್ಗಳನ್ನು ವಲಯ ಮಂಡಳಿಗಳಿಗೆ ಸೇರಿಸಿರಲ್ಲ. ಈ ಹಿನ್ನೆಲೆಯಲ್ಲಿ 1972ರ ಅಡಿಯಲ್ಲಿ 6ನೇ ವಲಯದ ಈಶಾನ್ಯ ವಲಯ ಮಂಡಳಿಯನ್ನ ಸ್ಥಾಪಿಸಲಾಗುತ್ತೆ. ನಂತರ ಸಿಕ್ಕಿಂ ಅನ್ನ ಕೂಡ ಈಶಾನ್ಯ ವಲಯ ಮಂಡಳಿಗೆ ಸೇರ್ಪಡೆ ಮಾಡ್ತಾರೆ. ಪ್ರಸ್ತುತ 6 ವಲಯಗಳಲ್ಲಿ ಮಂಡಳಿಗಳು ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತವೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟು, ದೆಹಲಿಗೆ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ನೇಮಕ. ದೆಹಲಿಯ 9ನೇ ಮತ್ತೆ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು 2025ರ ಫೆಬ್ರವರಿ 19ರಂದು ಅಧಿಕಾರವನ್ನು ವಹಿಸ್ಕೊಳ್ತಾರೆ. 2025ರ ಫೆಬ್ರವರಿಯಲ್ಲಿ ದೆಹಲಿಯ ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಕ್ಷವು ಬಹುಮತ ಪಡೆದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ದೆಹಲಿಯ ಶಾಲಿಮಾರ್ ಬಾಗ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೇಖಾ ಗುಪ್ತಾ ಅವರನ್ನ ಭಾರತೀಯ ಜನತಾ ಪಕ್ಷವು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಈ ಮೂಲಕ 10 ವರ್ಷದಿಂದ ಅಧಿಕಾರವಿದ್ದ ಆಮ್ ಆದ್ಮಿ ಪಕ್ಷವನ್ನ ಮಣಿಸಿ ಬಿಜೆಪಿಯು 27 ವರ್ಷಗಳ ನಂತರ ದೆಹಲಿಯ ಗದ್ದುಗೆಯನ್ನ ಏರಿರುತ್ತೆ. ರೇಖಾ ಗುಪ್ತಾ ಅವರೊಂದಿಗೆ 6 ಮಂದಿ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿಕ್ ಸೆಕ್ಷನ್ ಅವರು ಮುಖ್ಯಮಂತ್ರಿ ಮತ್ತು ಸಚಿವರಿಗೆ ಪ್ರಮಾಣ ಪತ್ರವನ್ನ ಬೋಧನೆ ಮಾಡ್ತಾರೆ. ಈ ಮೊದಲ ಸಂಪುಟ ಸಭೆ ಬಗ್ಗೆ ನಾವು ನೋಡೋದಾದ್ರೆ, ದೆಹಲಿಯ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ರೇಖಾ ಗುಪ್ತಾ ಅವರು ಮೊದಲ ಸಂಪುಟ ಸಭೆಯನ್ನು ನಡೆಸಿದ್ದು ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಪ್ರಮುಖ ಭರವಸೆಗಳಲ್ಲಿ ಒಂದಾದ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ದೆಹಲಿಯಲ್ಲಿ ಜಾರಿಗೊಳಿಸುವ ನಿರ್ಧಾರ ಕೈಗೊಳ್ತಾರೆ. ಕರ್ನಾಟಕದ ಗೃಹಲಕ್ಷ್ಮಿ ಮಾದರಿಯ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿಗಳನ್ನು ನೀಡುವುದು 2025ರ ಮಾರ್ಚ್ 8ರಿಂದ ಆರಂಭಿಸುವುದಾಗಿ ಘೋಷಣೆಯನ್ನ ಮಾಡ್ತಾರೆ. ಮತ್ತೊಂದು ಪ್ರಮುಖ ಭರವಸೆಯಾಗಿ ಯಮುನಾ ನದಿ ಸ್ವಚ್ಛತೆಗೂ ಕೂಡ ಚಾಲನೆಯನ್ನ ನೀಡ್ತಾರೆ. ದೆಹಲಿಯ 4 ಮಹಿಳಾ ಮುಖ್ಯಮಂತ್ರಿಗಳು ಯಾರು ಅಂತ ನಾವು ನೋಡೋದಾದ್ರೆ, ಫಸ್ಟ್ ಸುಷ್ಮಾ ಸ್ವರಾಜ್ ಅವರು, ಇವರು ಬಿಜೆಪಿ ಪಕ್ಷದವರು ಆಗಿರ್ತಾರೆ. ಇವರು 1998ರ ಅಕ್ಟೋಬರ್ 12ರಿಂದ 1998ರ ಡಿಸೆಂಬರ್ 3ರವರೆಗೆ ಇವರು ಕಾರ್ಯನಿರ್ವಹಿಸ್ತಾರೆ. ಇವರು ಒಟ್ಟು 52 ದಿನಗಳು ಮಾತ್ರ ಕಾರ್ಯವನ್ನ ನಿರ್ವಹಿಸಿರ್ತಾರೆ. ನೆಕ್ಸ್ಟ್ ಶೀಲಾ ದೀಕ್ಷಿತ್, ಇವರು ಕಾಂಗ್ರೆಸ್ನವರಾಗಿರ್ತಾರೆ. ಇವರು 1998ರಿಂದ 2003, 2003ರಿಂದ 2008, 2008ರಿಂದ 2013 ಇವರು ಒಟ್ಟು 15 ವರ್ಷ 25 ದಿನಗಳ ಕಾಲ ಇವರು ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಇನ್ನೊಬ್ರು ಅತಿಥಿ ಮಾರ್ಲೇನಾ ಅಂತ, ಇವರು APP ಅಂದ್ರೆ ಆಮ್ ಆದ್ಮಿ ಪಕ್ಷದಿಂದ ಇವರು ಆಯ್ಕೆ ಆಗಿರ್ತಾರೆ. 2024ರ ಸೆಪ್ಟೆಂಬರ್ 21ರಿಂದ 2025ರ ಫೆಬ್ರವರಿ 20 ಇವರು ಒಟ್ಟು 150 ದಿನಗಳ ಕಾಲ ಕಾರ್ಯವನ್ನ
ಹುದ್ದೆಗಳನ್ನು ನಿರ್ವಹಿಸಿರ್ತಾರೆ. ಇನ್ನೊಬ್ಬರು ರೇಖಾ ಗುಪ್ತಾ ನಾವು ನೋಡಿದ್ವಿ, ಇವರು BJP ಪಕ್ಷದಿಂದ, ಇವರು 2025 ಫೆಬ್ರವರಿ 20ರಿಂದ ಮುಂದುವರಿತಾ ಇದ್ದಾರೆ. ನಾವು ಹೀಗೆ ಹೆಚ್ಚಿನ ವಿಡಿಯೋಗಳನ್ನು ಪ್ರಚಲಿತ ಘಟನೆಗಳ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಎಲ್ಲರೂ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.